ಮಾರ್ನಿಂಗೇ ಹೋಟೆಲ್ಗೆ ಬಂದಾಯಿತು. ಸೊ ಬ್ರೇಕ್ಫಾಸ್ಟ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಹೊರಗಡೆ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಹಸ್ಬೆಂಡ್ಗೆ ರೈಸ್ ಬಾತ್, ನಮಗೆ ಇಡ್ಲಿ ಸಾಂಬಾರು, ಕೇಸರಿ ಬಾತ್ ಸ್ವಲ್ಪ ಟೇಸ್ಟಾಗಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕೇಸರಿ ಬಾತಲ್ಲೂ ಎಲ್ಲ ಹೋಟೆಲಲ್ಲೂ ಗೀ ಹಾಕಿರ್ತಾರೆ, ಬಟ್ ಇಲ್ಲಿ ಬಂದು ಚೆನ್ನಾಗಿರುತ್ತೆ ಕೇಸರಿ ಬಾತು. ಸೊ ಒಂದು ಸ್ವಲ್ಪ ತೊಗೊಂಡು 3 ಜನನೂ ಶೇರ್ ಮಾಡಿಕೊಂಡು ಮಸಾಲೆ ದೋಸೆನೇ ತಿಂದಾಯಿತು. ಸೊ ಅದೆಲ್ಲ ತಿಂಡಿ ಮುಗಿಸ್ಕೊಂಡು ಹಾಗೆ ನಾನ್ ವೆಜ್ ತೊಗೊಂಡೋಗೋಣ ಅಂತ ಫಿಶ್ನ ತೊಗೊಳ್ತಾ ಇದ್ದೀವಿ. ಸೊ ಫಿಶ್ ಬಂದು ಇಲ್ಲಿ ವೆರೈಟಿ ಆಫ್ ಫಿಶಸ್ಸು, ಕ್ರ್ಯಾಬ್ಸು, ಆಮೇಲೆ ಏನೇನೆಲ್ಲ ಇದೆ, ಅದರದ್ದು ಹೆಸರೆಲ್ಲ ಕೂಡ ನನಗೆ ಗೊತ್ತಿಲ್ಲ. ಬಟ್ ನಾವು ನಾರ್ಮಲ್ಲಾಗಿ ತಿನ್ನೋದು ಬಂದು ಮತ್ತಿ, ಬಾಂಗ್ಡ, ಆಮೇಲೆ ಸೀರ್ ಫಿಶ್, ಇನ್ನೊಂದು 2-3 ಫಿಶಸ್ ತಿಂತೀನಿ, ಬಟ್ ಅದರ ಹೆಸರು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಫ್ರೈ ಮಾಡಿ ತಿನ್ನೋದಕ್ಕೆ. ಸಾಂಬಾರಿಗಾದರೆ ಮತ್ತಿ ಅಥವಾ ಬಾಂಗ್ಡ ಇದೆರಡು ಮಾತ್ರ ಯೂಸ್ ಮಾಡೋದು. ಸೊ ಪ್ರಾನ್ಸ್ ಎಲ್ಲ ಹಸ್ಬೆಂಡ್ ತಿಂತಾರೆ, ನನಗೆ ಅದು ಹಿಂಗೆ ಕುಕ್ ಮಾಡೋದಂತ ಇನ್ನೂವರೆಗೂ ಗೊತ್ತಿಲ್ಲ. ಬಟ್ ನಾನು ಅದನ್ನು ತಿಂದೂ ಇಲ್ಲ, ಗೊತ್ತಿಲ್ಲ. ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಪ್ರಾನ್ಸ್ ಮತ್ತು ಕ್ರ್ಯಾಬ್ ಎಲ್ಲ. ಬಟ್ ಅವೆಲ್ಲ ತುಂಬ ಕ್ವಾಲಿಟಿಯಾಗಿ ಒಳ್ಳೆ ಫ್ರೆಶ್ ಆಗಿರೋದಿದ್ರೆ ಮಾತ್ರ ಬಾಡಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಇಲ್ಲ ಅಂದರೆ ಹೊಟ್ಟೆ ಅಪ್ಸೆಟ್ ಆಗೋ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಸೊ ಮನೆಗೆ ಫಿಶನ್ನು ತಂದಾಯಿತು. ಫಿಶ್ ಕರಿಗೆ ಮ್ಯಾಚ್ ಆಗುವಂಥ ನಾನು ಬಾಯ್ಲ್ಡ್ ರೈಸ್, ಮಟ್ಟ ರೈಸ್ನ ಮಾಡ್ತಿದ್ದೀನಿ. ಮ್ಯಾಂಗ್ಳೂರ್ ಸೈಡಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಅದು ಅಲ್ಲದೆ ಇದನ್ನು ತುಂಬ ಒಂದು ಮೀನು ಸಾಂಬಾರಿಗೆ, ಚಿಕನ್ ಸಾಂಬಾರಿಗೆಲ್ಲ ತುಂಬ ಟೇಸ್ಟಾಗಿರುತ್ತೆ. ತುಂಬಾ ಹೆಲ್ತಿಗೆ ಕೂಡ ಒಳ್ಳೆಯದು, ತಂಪು ಮಾಡುತ್ತೆ ಬಾಡಿನ. ಸೊ ಇದನ್ನು ಯಾವ ರೀತಿ ಕುಕ್ ಮಾಡೋದನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಸುಮಾರು ಜನ, ನಾನು ಲಾಸ್ಟ್ ಟೈಮ್ ವೆಯ್ಟ್ ಲಾಸಲ್ಲೆಲ್ಲ ಇದನ್ನು ಕುಕ್ ಮಾಡಿ ತಿಂತಾಯಿದ್ದೆ, ಬಟ್ ಕೇಳ್ತಾ ಇದ್ರಿ ಹೆಂಗೆ ಕುಕ್ ಮಾಡೋದಂತ. ಇವತ್ತು ಹೇಳ್ತೀನಿ. ಸೊ ಇದಕ್ಕೆ ಏನು ನೀವು ರೇಷ್ಯು ಏನೂ ಬೇಡ. ನಿಮಗೆ ನಾರ್ಮಲಾಗಿ ವಾಟರಲ್ಲಿ ಒಂದು 4-5 ಸತಿ ವಾಶ್ ಮಾಡಬೇಕು. ಈ ವಾಟರ್ ಬಂದು ಕ್ಲೀನಾಗಿ ಇರೋ ಥರ ಇರಬೇಕು. ಆ ಕ್ಲೀನಾಗಿದ್ದರೆ ಮಾತ್ರ ಬಂದು ನಿಮಗೆ ಏನು ಅದೆಲ್ಲ ಫುಲ್ ನೀಟಾಗಿ ವಾಶ್ ಆಗಿದೆ ಅಂತ ಅರ್ಥ. ಸೊ ವಾಶ್ ಮಾಡಿದ್ಮೇಲೆ ಇವಾಗ 1 ಗ್ಲಾಸ್ ನಾನು ತೊಗೊಂಡಿದ್ದೀನಿ ಅಂದ್ಕೊಳ್ಳಿ, 6 ಗ್ಲಾಸೋ 7 ಗ್ಲಾಸೋ ಕುಕ್ಕರಲ್ಲೇ ಹಾಕ್ಕೊಳ್ಳಿ. ನೀರು ಜಾಸ್ತಿ ಆದರೂ ಏನೂ ಪರವಾಗಿಲ್ಲ, ಜಾಸ್ತಿನೇ ಹಾಕಬೇಕು ನೀರು. ಸೊ ನೀರು ಜಾಸ್ತಿ ಆಗಿ ಇದನ್ನು ಗಂಜಿ ರೀತಿಯಲ್ಲಿ ಕೂಡ ಕುಡಿಬೋದು, ಇಲ್ಲ ರೈಸ್ ರೀತಿಯಲ್ಲಿ ಕೂಡ ಕುಡಿಬೋದು. ಉಪ್ಪು, ಕಲ್ಲುಪ್ಪು ಹಾಕ್ಕೊಂಡು ಒಂದು 4-5 ವಿಷಲ್ ಹಾಕ್ಕೊಳ್ಳಿ. ಸೊ ಲಿಯಾ ತಿನ್ನೋದ್ರಿಂದ ನಾನೊಂದು 6 ವಿಷಲ್ ಬಿಟ್ಕೊಳ್ತೀನಿ. ಬಿಕಾಸ್ ಇದು ಸ್ವಲ್ಪ ಮಟ್ಟ ರೈಸ್ ಆಗಿರೋದ್ರಿಂದ ದಪ್ಪ ಇರುತ್ತೆ, ಸ್ಮೂತ್ ಇದ್ರೇ ಮಕ್ಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬೆಂದಿದೆ. ನಾನೊಂದು 6 ವಿಷಲ್ ಬಿಟ್ಟಿದ್ದೀನಿ. 1 ಲೋಟಕ್ಕೆ 6 ಲೋಟ ಹಾಕ್ಕೊಂಡಿದ್ದೀನಿ. ನೀರು ನಿಮಗೆ ಇಷ್ಟ ಬಂದಂಗೆ ನೀವು ಹಾಕ್ಕೊಳ್ಳಿ. ಬಟ್ ಆದರೆ ವಾಶ್ ಮಾಡಿ ಒಂದು 1/2 ಅವರ್ ನೆನೆಯೋಕೆ ಇಟ್ಬಿಡಿ. ನೆನೆಯೋಕೆ ಇಟ್ಟ ಮೇಲೆ ನೀವು ಒಂದು 4-5 ವಿಷಲ್ ಹಾಕ್ಕೊಳ್ಳಿ ನೀವು ತಿನ್ನೋದಾದರೆ. ಸೊ ಪಾಪು ತಿನ್ನೋದ್ರಿಂದ 6 ವಿಷಲ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಒಂದು ಸ್ಟೈನರಲ್ಲಿ ನೀವು ನೀರನ್ನು ಸ್ಟೈನ್ ಮಾಡಿಬಿಡಿ. ರೈಸು ಸೂಪರಾಗಿ ನಿಮಗೆ ಉದ್ರಾಗಿ ರೆಡಿ ಆಗುತ್ತೆ. ಸೊ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಇನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ಆ ಕುಕ್ಕರಲ್ಲಿರೋದನ್ನೆಲ್ಲ ನಾವು ಮತ್ತೆ ಇದಕ್ಕೆ ಹಾಕಿದ್ರೆ ಆಯಿತು. ಸೊ ಇವಾಗ ಬಿಸಿಲುಗಾಲ ಬರ್ತಾಯಿದೆ, ಜಾಸ್ತಿ ಈ ರೈಸ್ನ ಯೂಸ್ ಮಾಡಿ. ಹೆಲ್ತ್ಗೆ ತುಂಬಾ ಒಳ್ಳೆಯದು ಕೂಡ. ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಗಂಜಿ ರೀತಿಯಲ್ಲೂ ಕೊಡ್ಬೋದು. ನೀವು ಬರೀ ಉಪ್ಪು ಹಾಕಿರೋ ಈ ರೈಸ್ನ ಬರೀ ಏನು ಸೈಡ್ ಡಿಶ್ ಇಲ್ಲದೆ ಗಂಜಿ ಥರನೇ ಕುಡ್ಕೊಂಡು ಹೋಗ್ಬೋದು, ಇಲ್ಲ ಉಪ್ಪಿನಕಾಯಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ನೀವು ಇದನ್ನು ತಿನ್ನಬಹುದು. ಸೊ ನಾನು ಬಾಂಗ್ಡಾ ಫಿಶ್ ಕರಿ ಮಾಡಿದ್ದೀನಿ. ಸೊ ಇದು ಬಂದು ತುಂಬ ಸಿಂಪಲ್ಲಾಗಿ ಮಾಡಿದೆ. ಇದನ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಯಾವ ಥರ ಮಾಡಿದೆ ಅಂತ. ಲಾಸ್ಟ್ ವ್ಲಾಗಲ್ಲೆಲ್ಲ ನಿಮಗೆ ಗೊತ್ತಿರುತ್ತೆ. ಇದನ್ನು ಬಂದು ನಾನು ಮಸಾಲೆಗಳನ್ನೆಲ್ಲ ಫ್ರೈ ಮಾಡಿಕೊಂಡು ರುಬ್ಬಿ ಮಾಡಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ಹುಳಿಯಾಗಿ, ಖಾರವಾಗಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಅದಕ್ಕೂ ಈ ಮಟ್ಟ ರೈಸ್ಗಂತೂ ಹೇಳೋದೇ ಬೇಡ, ಅಷ್ಟು ಟೇಸ್ಟಾಗಿರುತ್ತೆ. ಸೊ ಕೊನೆಯಲ್ಲಿ ಬಂದು ಆ ಹಸಿಮೆಣ್ಸಿನ್ಕಾಯಿದು ಒಗ್ಗರಣೆ ಖಂಡಿತವಾಗ್ಲೂ ಕೊಡಿ. ಇಲ್ಲಾಂದರೆ ನೀವು ಕುದಿಬೇಕಾದ್ರೇ ಹಸಿಮೆಣ್ಸಿನ್ಕಾಯಿ ಫೈನಲಾಗಿ ಹಾಕಿ ಏನೇ ಮೀನು ಸಾಂಬಾರು ಮಾಡಿದ್ರು ಟೇಸ್ಟು, ಸ್ಮೆಲ್ಲು ಸೂಪರಾಗಿರುತ್ತೆ. ಮಧ್ಯಾಹ್ನ ಲಂಚ್ಗೆ ನಾನು ಈ ರೀತಿ ಫುಡ್ ತೊಗೊಂಡಿದ್ದೀನಿ. ಆದಷ್ಟು ಫಿಶ್ನ ಜಾಸ್ತಿ ತೊಗೊಳ್ಳಿ ವೆಯ್ಟ್ ಲಾಸಲ್ಲಿರಬೇಕಾದ್ರೆ. ಚಿಕನ್, ಫಿಶ್, ಆಲ್ಮೋಸ್ಟ್ ಫಿಶ್ಶು ತುಂಬ ಒಳ್ಳೆಯದು, ಮತ್ತು ಎಗ್ ವೈಟ್.
ಸೊ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹಸ್ಬೆಂಡ್ಗೆ ಡ್ರೆಸ್ ಪರ್ಚೇಸ್ ಮಾಡೋಣ ಅಂತ ಓಮ್ ಕಲೆಕ್ಷನ್ಗೆ ಹೋಗ್ತಾಯಿದ್ದೀವಿ. ಸೊ ಅವರು ಜಿಮ್ಮಿಗೆ ಇವಾಗ ಜಾಯ್ನ್ ಆಗಿದ್ದಾರಲ್ವ, ತುಂಬ ಬಟ್ಟೆಗಳು ಬೇಕಾಗುತ್ತೆ. ಯಾಕಂದರೆ ಅಷ್ಟು ಸ್ವೆಟ್ ಆಗ್ತಾ ಇರುತ್ತೆ ಬಟ್ಟೆಗೆ ತುಂಬ. ಸೊ ಡೈಲಿ ಒಂದೊಂದು ಸಮ್ಟೈಮ್ಸ್ ಎರಡೆರಡು ಟೀ ಶರ್ಟ್ಸ್ ಕೂಡ ಯೂಸ್ ಮಾಡ್ತಾರೆ ಅವರು, ಸ್ವೆಟ್ ಜಾಸ್ತಿ ಆದಂಗೂ. ಹಾಗಾಗಿ ಟೀ ಶರ್ಟ್ಸು, ಪ್ಯಾಂಟ್ಸು, ಜಿಮ್ ವೇರ್ನ ತಗೊಳ್ಳೋಣ ಅಂತ ಬಂದಿದ್ವಿ. ಇಲ್ಲೇನಂದರೆ ನಿಮಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಟೈಮ್ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರೋ ಕಲೆಕ್ಷನ್ಸ್ ಚೆನ್ನಾಗೇ ಸಿಗುತ್ತೆ. ಅಫೋರ್ಡಬಲ್ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ಆಗಿರುವಂಥ ಟೀ ಶರ್ಟ್ಸು ಸಿಗುತ್ತೆ. ಸೊ ಇವೆಲ್ಲ ನಿಮಗೆ ಆನ್ಲೈನಲ್ಲಾದರೆ 350 ಆ ಥರ ಎಲ್ಲ ಬರುತ್ತೆ, 400 ಹಾಗೆ. ಆದರೆ ಇಲ್ಲಿ ಬಂದು ನಿಮಗೆ 250, 300 ಆ ಥರನೇ ಇರುತ್ತೆ. ಸೊ ಆಫ್ಟರ್ ಡಿಸ್ಕೌಂಟೇ ಚೆನ್ನಾಗಿರುತ್ತೆ. ಸೊ ಇದು ಶಾಪಿಂಗೆಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು 2 hours ಆಯಿತು. ಲಿಯಾ ಮೇಡಮು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡ್ಳು, ಅದೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಆಗೋಯಿತು. ಬರಬೇಕಾದ್ರೆ ಒಂದು 4:30 ಆಯಿತು. ಸರಿ ಒಂದು ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಆರ್ಡರ್ ಮಾಡಿ ತಿನ್ನೋಷ್ಟೊಳಗೆ 5 o'clock ಆಗೋಯಿತು. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಡಿನ್ನರೇ ಮಾಡ್ಕೊಂಬಿಡೋಣ ಅಂತ ಹೇಳಿ ದೋಸೆ, ಮಸಾಲ ದೋಸೆ, ಲಿಯಾ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ಲು. ಈ ಹೋಟೆಲ್ ಎಲ್ಲಿರೋದಂದರೆ ವಿಷ್ಣು ಪಾರ್ಕ್, ನಿಮಗೆ ದೊಡ್ಡಬಳ್ಳಾಪುರ ಹೈವೇ ಅಲ್ಲಿ ನಿಮಗೆ ಹೋಟೆಲ್ ಸಿಗುತ್ತೆ. ಯಲಹಂಕದಿಂದ ಹೋಗ್ತಾ ಇದ್ದೀರಾ ಅಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿರುತ್ತೆ. ಸೊ ತುಂಬ ಟೇಸ್ಟಾಗಿರುತ್ತೆ. ಆದರೆ ಫುಡ್ಡು ಬಂದು ಸಿಗೋದು ನಿಮ್ಮ ಕೈಗೆ ಸ್ವಲ್ಪ ಲೇಟ್ ಆಗುತ್ತೆ. ನಮಗೆ ಅಂದರೆ ಸ್ವಲ್ಪ ಕಾಯಿಸ್ತಾರೆ ನಿಮಗೆ. ಸೊ ಹಾಗಾಗಿ ನಿಮಗೆ ತುಂಬ ಹೊಟ್ಟೆ ಹಸಿವಾದಾಗ ಹೋಗಬೇಡಿ. ಏನಾದರೂ ಫ್ರೀಯಾಗಿ ಇದ್ದಾಗ ಇಲ್ಲ ಹೊಟ್ಟೆ ಹಸಿವುಕ್ಕಿಂತ ಮುಂಚೆ ಹೋಗಿ ತಿನ್ಕೊಳ್ಳಿ. ಸೊ ಸೂಪರಾಗಿ ಸನ್ಸೆಟ್ ಆಗ್ತಾಯಿದೆ, ತುಂಬ ಚೆನ್ನಾಗಿ ಆಗ್ತಾಯಿದೆ. ಸೊ ನಮ್ಮ ಮನೆ ಹತ್ರದಿಂದ ನಾನು ಇದನ್ನು ತೆಗೆದೆ. ಸೊ ಲಿಯಾಗೆ ಬಂದು ಕರಾಟೆ ಕ್ಲಾಸ್ ಇತ್ತು ಇವತ್ತು. ಬಿಕಾಸ್ ಸಮ್ಟೈಮ್ಸ್ ಬಂದು ಕರಾಟೆ ಕ್ಲಾಸು ಏನಾದರೂ ಅವ್ರು ಪಾರ್ಟಿ ಹಾಲಲ್ಲಿ ಮಾಡೋಕ್ಕಾಗಲ್ಲ ಅಂದಾಗ, ಪಾರ್ಟಿ ಹಾಲ್ ಏನಾದ್ರು ಬುಕ್ ಆದಾಗ ಅವ್ರಿಗೆ ಈ ರೀತಿ ಓಪನ್ ಏರಿಯಾದಲ್ಲಿ ಮಾಡಿಸಿದ್ದಾರೆ. ಸೊ ಇವತ್ತು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಮಕ್ಕಳೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ಸ್ವಲ್ಪ ಮಸ್ಕಿಟೋ ಎಲ್ಲ ಸ್ಟಾರ್ಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಒಳಗಡೆ ಕರ್ಕೊಂಬರ್ತಾರೆ. ಸೊ 6 o'clockಗೆ ಅವಳಿಗೆ ಕರಾಟೆ ಕ್ಲಾಸ್ ಇತ್ತು. ಸೊ ಅದನ್ನ ಮುಗಿಸ್ಕೊಂಡ್ಳು. ತುಂಬ ಇಷ್ಟಪಟ್ಟು ಮಾಡ್ತಾಳೆ ಕರಾಟೆ ಕ್ಲಾಸು, ಭರತನಾಟ್ಯಂ ಕ್ಲಾಸು. ತುಂಬಾ ಒಳ್ಳೆಯದು ಮಕ್ಕಳಿಗೆ, ಕಾಲಿಗಾಗಲಿ ಅವ್ರ ಹೆಲ್ತ್ಗಾಗಲಿ ತುಂಬ ಒಳ್ಳೆಯದು. ಸೊ ಹಾಗಾಗಿ ಅವಳಿಗೆ ಅದೆರಡು ಇಂಟ್ರೆಸ್ಟ್ ಇರೋದ್ರಿಂದ ಅದರಲ್ಲಿ ನಾನು ಹಾಕಿದ್ದೀನಿ. ಸೊ ಇದು ಬಂದು ನಾನು ನಿನ್ನೆ ಶೂಟ್ ಮಾಡಿರೋ ಅಂಥದ್ದು. ನಿಮಗೇನಾದರೂ ಫುಲ್ಲಾಗಿ ಈ ರೀತಿ ಏರ್ ಶೋ ನೋಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ, ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಇಲ್ಲಿ ನಮ್ಮ ಚಾನಲಲ್ಲಿ ಇರೋರು ಸ್ವಲ್ಪ ಜನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರಲ್ಲ, ಗೊತ್ತಿರಲ್ಲ ಅವ್ರಿಗೆ ಅಂತ ಹೇಳಿ ನಾನು ಇದನ್ನು ನಿಮಗೋಸ್ಕರ ಅಪ್ಲೋಡ್ ಮಾಡಿದ್ದೀನಿ. ಸೊ ಸುಮಾರು ದಿನದಿಂದ ಪ್ರಾಕ್ಟೀಸ್ ಆಗ್ತಾಯಿತ್ತು. ಅದೇ ಥರ ಇವತ್ತು ಬಂದು ಶೋನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಯಾವುದೇ ರೀತಿ ಸ್ಯಾರಿ ಶೂಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೌಂಡ್ಸ್ ಅಷ್ಟು ಜಾಸ್ತಿ, 9 ಕಾಲಿಂದ 3:30 ತನಕ ಸೌಂಡ್ಗಳು ಜಾಸ್ತಿನೇ ಆಗುತ್ತೆ. ಸೊ ಹಾಗಾಗಿ ನಾನು ಎಲ್ಲ ಸ್ವಲ್ಪ ಹೋಲ್ಡ್ ಮಾಡಿಟ್ಟಿದ್ದೀನಿ. ಸೊ ಇವತ್ತು ನೈಟ್ ಬಂದು ನಮ್ಮ ಒಂದು ಬೆಸ್ಟಿದು ಬರ್ಡೇ ಇತ್ತು. ಸೊ ಆ ಮೇಡಮ್ ಬರ್ಡೇಗೋಸ್ಕರ ನಮ್ಮ ಮನೆ ಪಕ್ಕದಲ್ಲಿರುವಂಥ ಒಂದು ವೈನ್ ಪಾರ್ಕ್ ಅಂತ ಇದೆ. ಸೊ ಇಲ್ಲಿ ಬಂದು ಅವರೇ ವೈನ್ ಅಂದರೆ ಗ್ರೇಪ್ಸ್ನ ಬೆಳೆದು ಅದರಲ್ಲಿ ವೈನ್ ಮಾಡಿ ಫ್ರೆಶ್ಶಾಗಿ ನಿಮಗೆ ವೈನ್ನ ಕೊಡ್ತಾರೆ. ಸೊ ಇದು ನಮ್ಮ ಮನೆ ಹತ್ರನೇ ಇರುವಂಥ ಒಂದು ರೆಸ್ಟೋರೆಂಟ್ ಅಂತಲೂ ಹೇಳ್ಬೋದು. ರೆಸ್ಟೋರೆಂಟ್ ಕಮ್ ಬಾರ್, ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಾರೆ. ಸೊ ಇದು ನಾನಿಲ್ಲಿ ಫಸ್ಟ್ ಟೈಮ್ ಬಂದಿರೋದು, ಹಾಗೆ ನಿಮಗೂ ಪರಿಚಯ ಮಾಡ್ಸೋಣ ಅಂತ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಕಾರ್ ಪಾರ್ಕಿಂಗ್ ಸಪ್ರೇಟಾಗಿದೆ. ಕಾರ್ ಪಾರ್ಕಿಂಗ್ ನಾವು ಮಾಡಿಬಿಟ್ಟು ಹಾಗೆ ಪಕ್ಕದಲ್ಲಿ ಬಂದು ರೆಸ್ಟೋರೆಂಟು ಪ್ಲಸ್ ಬಾರ್ ಇದೆ. ನಾವು ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಮಕ್ಳಿಗೆ ಬಂದಲ್ಲಿ ಆಟಾಡೋ ಕೆಲವು ಇದು ಇಟ್ಟಿದ್ದಾರೆ, ಪ್ಲೇ ಏರಿಯಾ ಥರ ಒಂದು ಇಟ್ಟಿದ್ದಾರೆ. ಅದರ ಆಪೋಸಿಟಲ್ಲೇ ನಿಮಗೆ ಗ್ರೇಪ್ಸ್ನ ಬೆಳೆಯುವಂಥ ತೋಟ ಇದೆ. ಸೊ ಉದ್ದಕ್ಕೂ ನಿಮಗೆ ಲೈಟಿಂಗ್ಸ್ ಇದೆ, ಒಂದು ವಾಕ್ ಮಾಡ್ಬೋದು, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನಮಗೊಂದು ಸಿಂಪಲಾಗಿ ಏನಾದರೂ ಪಾರ್ಟಿ ಮಾಡಬೇಕಂದ್ರೆ ಇಲ್ಲಿ ಬಂದು ನೀವು ಮಾಡ್ಕೋಬೋದು. ಫುಡ್ಗಳನ್ನು ಆರ್ಡ್ರ್ ಕೊಟ್ಟರೆ ತುಂಬ ಚೆನ್ನಾಗಿ ಫುಡ್ಡನ್ನು ರೆಡಿ ಮಾಡಿ ಇಡ್ತಾರೆ. ಡಿನ್ನರ್ ಬಂದು ತುಂಬ ಚೆನ್ನಾಗಿ ಮಾಡ್ತಾರೆ. ವೈನ್ ಪಾರ್ಕ್ ಆಪೋಸಿಟಲ್ಲಿ ತುಂಬ ತೋಟ ಇದೆ ನೋಡಿ ಈ ರೀತಿ. ಸೊ ಇದು ಗ್ರೇಪ್ಸ್ ಸೀಸನಲ್ಲಿ ಇದ್ರ ಫುಲ್ಲು ಗ್ರೇಪ್ಸ್ ಇರುತ್ತೆ, ಬ್ಲ್ಯಾಕ್ ಗ್ರೇಪ್ಸ್ ಇರುತ್ತೆ. ಅದನ್ನು ಅವರು ತಗೊಂಡ್ಬಿಟ್ಟು ಫುಲ್ ಎಲ್ಲ ತುಂಬ ಚೆನ್ನಾಗಿ ಪ್ಯೂರ್ ನಿಮಗೆ ವೈನ್ನ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ಬಂದು ನಿಮಗೆ ಬಾರ್ ಇರೋದ್ರಿಂದ ತುಂಬ ಜನ ಬಂದು ಸ್ಪೆಂಡ್ ಮಾಡ್ತಾರೆ. ಫ್ಯಾಮಿಲಿನೂ ಹೋಗ್ತಾರೆ, ಯಾರು ಬೇಕಾದ್ರೂ ಹೋಗಿ ನೀವು ಎಂಜಾಯ್ ಮಾಡುವಂಥ ಒಂದು ಪ್ಲೇಸೇ ಇದು. ತುಂಬ ಸೇಫ್ಟಿಯಾಗೂ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಹೋಗಬೇಕಾದ್ರೆ ಸೆಕ್ಯೂರಿಟಿಗಳಲ್ಲೇ ಇರ್ತಾರೆ. ಸೊ ಆರಾಮಾಗಿ ನೀವು ಹೋಗಿ ಸೆಲೆಬ್ರೇಷನ್ ಮಾಡ್ಕೋಬೋದು.
ಸೊ ಅಲ್ಲಿ ಪ್ಲೇ ಏರಿಯಾ ಇದ್ದಿದ್ದರಿಂದ ಅವ್ರು ಸ್ವಲ್ಪ ಆಟ ಆಡ್ತಾಯಿದ್ರು. ಒಳಗಡೆ ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇತ್ತು, ಫುಡ್ ಅರೇಂಜ್ಮೆಂಟ್ಸ್ ಎಲ್ಲ. ಸೊ ಸರಿ ಇವಳಿಗೆ ಸ್ವಲ್ಪ ಹೊರಗಡೆ ಆಟ ಆಡ್ಸೋಣ ಅಂತ ಆಟ ಆಡಿಸ್ತಾ ಇದ್ವಿ. ಸೊ ನಿಮಗೂ ಏನಾದರೂ ಸಿಂಪಲ್ ಫಂಕ್ಷನ್ ಇಡಬೇಕಂದ್ರೆ ಇದನ್ನು ನೀವು ಆಯ್ಕೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.